ಕಳೆದ 7 ತಿಂಗಳುಗಳಿಂದ ಉಡುಪಿ ನಗರಸಭೆಯಲ್ಲಿ ಚುನಾಯಿತ ಜನಪ್ರತಿನಿಧಿಗಳ ಆಡಳಿತವಿಲ್ಲದೆ ವಿವಿಧ ಸೇವೆ ಸವಲತ್ತುಗಳನ್ನು ಪಡೆಯುವಲ್ಲಿ ಜನಸಾಮಾನ್ಯರು ಬವಣೆ ಪಡುವಂತಾಗಿದೆ. ಕಳಪೆ ಕಾಮಗಾರಿ, ಭ್ರಷ್ಟಾಚಾರ ಒಂದೆಡೆಯಾದರೆ ಇನ್ನೊಂದೆಡೆ ನೀರಿನ ಬಿಲ್ಲನ್ನು 3 ಪಟ್ಟು ಹೆಚ್ಚಿಸಲಾಗಿದೆ. ನಗರಸಭೆ ಬಿಜೆಪಿ ವಶದಲ್ಲಿದ್ದರೂ ಕೂಡ ಈಗ ಆಡಳಿತಾಧಿಕಾರಿ ಮೂಲಕ ಆಡಳಿತ ನಡೆಯುತ್ತಿದೆ. ಜಿಲ್ಲಾಧಿಕಾರಿ ಮತ್ತು ಕಮಿಷನರ್ ಕಾಂಗ್ರೆಸ್ ಏಜೆಂಟರಂತೆ ವರ್ತಿಸುತ್ತಿದ್ದಾರೆ ಎಂದು ಶಾಸಕ ಯಶ್ಪಾಲ್ ಸುವರ್ಣ ಆಕ್ರೋಶ ವ್ಯಕ್ತಪಡಿಸಿದರು. ಉಡುಪಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರದಲ್ಲಿ ಅಕ್ರಮ ಕಟ್ಟಡಗಳಿಗೂ ಅನುಮತಿ ನೀಡಲಾಗುತ್ತಿದೆ. ಇದನ್ನೆಲ್ಲ ಹೋಗಲಾಡಿಸುವ ದೃಷ್ಟಿಯಿಂದ ಇವತ್ತು ಮುತ್ತಿಗೆ ಹಾಕಿದ್ದೇವೆ. ಜಿಲ್ಲಾಧಿಕಾರಿ ಮತ್ತು ನಗರಸಭೆ ಆಯುಕ್ತರು ನಗರಸಭೆಯ ಆಡಳಿತವನ್ನ ಜನಸ್ನೇಹಿಯಾಗಿ ಮಾಡಬೇಕು. ಮಧ್ಯವರ್ತಿಗಳ ಕಾಟದಿಂದ ನಗರಸಭೆ ಆಡಳಿತವನ್ನ ಮುಕ್ತ ಮಾಡಬೇಕು. ಇದೇ ಪ್ರವೃತ್ತಿ ಮುಂದುವರೆದರೆ ಮುಂದೆ ಜಿಲ್ಲಾಧಿಕಾರಿ ಮುಂಭಾಗ 5,000 ಜನರನ್ನು ಸೇರಿಸಿ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಶಾಸಕರು ಎಚ್ಚರಿಕೆ ನೀಡಿದರು. ಸದಸ್ಯರು, ಉಡುಪಿಯ ನಾಗರಿಕರು, ಕಾರ್ಯಕರ್ತ ಬಂಧುಗಳು ಸೇರಿ ಇವತ್ತು ನಗರಸಭೆಗೆ ಮುತ್ತಿಗೆ ಹಾಕುವ ಮೂಲಕ ನಗರಸಭೆ ಮೂಲಕ ಆಗುವ ತೊಂದರೆಗಳ ಬಗ್ಗೆ ಸರ್ಕಾರಕ್ಕೆ ಎಚ್ಚರಿಸುವಂಥ ಕೆಲಸ ಈ ಪ್ರತಿಭಟನೆ ಮೂಲಕ ಆಗಿದೆ. ಬಹುಶಃ ಕಳೆದ 7 ತಿಂಗಳಿಂದ ಉಡುಪಿ ನಗರದಲ್ಲಿ ಆಡಳಿತಾಧಿಕಾರಿಗಳು ನೇಮಕ ಆಗಿದ್ದಾರೆ. ಆಡಳಿತಾಧಿಕಾರಿ ಅಂದರೆ ಸರ್ಕಾರದ ಒಂದು ಭಾಗ. ಇವತ್ತು ಸರ್ಕಾರದಲ್ಲಿ ಯಾವ ರೀತಿ ಭ್ರಷ್ಟಾಚಾರಗಳು ತಾಂಡವವಾಡ್ತಿದೆಯೋ ಬಹುಶಃ ಅದೇ ರೀತಿ ಉಡುಪಿ ನಗರಸಭೆಯಲ್ಲಿ ಕೂಡ ಭಾಳಷ್ಟು ಭ್ರಷ್ಟಾಚಾರಗಳು, ಕಳಪೆ ಕಾಮಗಾರಿಗಳು, ಅಕ್ರಮ ಕಟ್ಟಡಗಳಿಗೆ ಪರವಾನಗಿಗಳು, ದಲ್ಲಾಳಿಗಳ ಕಾಟದಿಂದ ಉಡುಪಿ ನಗರದ ಜನರ ಒಂದು ಜೀವನದಲ್ಲಿ ಚೆಲ್ಲಾಟ ಆಡುವಂಥ ಕೆಲಸ ನಗರಸಭೆ ಅಧಿಕಾರಿಗಳು ಮಾಡ್ತಾಯಿದ್ದಾರೆ. ಈ ಸಂದರ್ಭದಲ್ಲಿ ಈ ಒಂದು ಪ್ರತಿಭಟನೆ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇವೆ. ಆ ಮೂಲಕ ಉಡುಪಿ ಜನರಿಗೆ ನ್ಯಾಯ ಕೊಡಬೇಕಂತ ದೃಷ್ಟಿಯಲ್ಲಿ ಈ ಒಂದು ಪ್ರತಿಭಟನಾ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ತಮಗೆಲ್ಲರಿಗೆ ತಿಳಿದಿರುವ ಹಾಗೆ ಉಡುಪಿ ನಗರಸಭೆ ಇವತ್ತು ದೇಶದಲ್ಲಿ ಒಂದು ಮಾದರಿ ನಗರಸಭೆ. ಈ ನಗರಸಭೆ ಎದುರು ಪ್ರತಿಭಟನೆ ಮಾಡಲಿಕ್ಕೆ ಭಾಳಷ್ಟು ಬೇಸರ ಆಯಿತು. ಏಕೆಂದರೆ ಮಾದರಿಯಾದ ನಗರಸಭೆಯ ಮುಂದೆ ನಾವು ಪ್ರತಿಭಟನೆ ಮಾಡಬೇಕು. ಆದರೆ ಇವತ್ತು ಅನಿವಾರ್ಯ. ಜನರಲ್ಲಿ ಒಂದು ಕನ್ಫ್ಯೂಷನ್ ಇತ್ತು, ಏನಂದರೆ BJPಯ ನಗರಸಭೆ ಬಿಟ್ಟು BJPಯವರು ಏಕೆ ಪ್ರತಿಭಟನೆ ಮಾಡ್ತಾರೆ. ಆದರೆ ಕಳೆದ 7 ತಿಂಗಳಿಂದ BJPಯ ಆಡಳಿತ ಇಲ್ಲಿಲ್ಲ. ನಗರಸಭೆಯ ಆಡಳಿತಾಧಿಕಾರಿ ಮೂಲಕ ಆಗ್ತಿದೆ. ಆ ಸಂದರ್ಭದಲ್ಲಿ ಇವತ್ತು ಅಕ್ರಮ ಕಟ್ಟಡಗಳಿಗೆ ಪರವಾನಗಿ ನೀಡುವ ಮೂಲಕ ನೀರಿನ ಬೆಲೆಯನ್ನು 3 ಪಟ್ಟು ಏರಿಸುವ ಮೂಲಕ ಇವತ್ತು ನಗರಸಭೆ ಜನಪರವಾಗಿ ಮೂಲಭೂತ ಸೌಕರ್ಯ ಒದಗಿಸಬೇಕಾದ ಒಂದು ಸಂಸ್ಥೆ. ಅದು ಬಿಟ್ಟು ಯಾವುದೇ ವ್ಯವಹಾರ ಲಾಭಕ್ಕಿರುವ ಸಂಸ್ಥೆ ಅಲ್ಲ. ಆದರೆ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಮಾಡದೆ ನೇರವಾಗಿ ಗಾಯದ ಮೇಲೆ ಬರೆ ಇರುವಂಥ ಕೆಲಸ, ಬಡ ಜನರ ಜೀವನದಲ್ಲಿ ಚೆಲ್ಲಾಟ ಮಾಡುವಂಥ ಕೆಲಸ ಇವತ್ತು 3 ಪಟ್ಟು ನೀರಿನ ಬೆಲೆ ನೇರಿಸುವ ಮೂಲಕ ಇವರು ಮಾಡಿದ್ದಾರೆ. ಅದರ ಜೊತೆಗೆ ತೆರಿಗೆಯಲ್ಲಿ ಇರ್ಬೋದು, ಯಾವುದೇ ರೀತಿಯ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳದೆ ಎತ್ತಿಕೊಂಡ ಕಾಮಗಾರಿಗಳು ಸಂಪೂರ್ಣವಾಗಿ ಕಳಪೆಗಳಾಗಿದೆ. ಈಗಾಗಲೇ ಪರಿಯ ಸಂದರ್ಭದಲ್ಲಿ ನಾವು ಪ್ರತಿಭಟನೆಗೆ ಕರೆ ಕೊಟ್ಟಾಗ ಪೌರಾಯುಕ್ತರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಆ ಕಾಮಗಾರಿಗಳ ಪರಿಶೀಲನೆ ಮಾಡ್ತಿದ್ದಾರೆ. ಅಷ್ಟರ ತನಕ ಅವರು ಎಚ್ಚೆತ್ತುಕೊಳ್ಳಿಲ್ಲ. ಆ ಕಾಮಗಾರಿಗಳು ಹೇಗಿತ್ತು ಅಂತೇಳಿದರೆ, ನನ್ನ ಮನೆಗೆ ಹೋಗುವ ಲಾಲ್ ಬಹದ್ದೂರ್ ಶಾಸ್ತ್ರಿ ರಸ್ತೆ ಇರ್ಬೋದು, ವೆಂಕಟರಾಮನ ದೇವಸ್ಥಾನದ ರಸ್ತೆ ಇರ್ಬೋದು, ರಾತ್ರಿ ಹಾಕಿದ ಡಾಮರ್ ಬೆಳಿಗ್ಗೆ ಕಿತ್ತೋಗುವಂಥ ಪರಿಸ್ಥಿತಿ, ಅಂದರೆ ಟೇಪ್ ಹಾಕುವ ಮೂಲಕ ಜನರಲ್ಲಿ ನಾಟಕ ಆಡುವಂಥ ಪರಿಸ್ಥಿತಿ ನಗರಸಭೆ ಮೂಲಕ ಆಗಿದೆ.